Yes, now pollution of air and water. Okay, full chapter ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ನಾವು ಎಕ್ಸಸೈಸಸ್ ನೋಡೋಣ. ಓಕೆ, ಎಕ್ಸಸೈಸ್. Question number 1. What are the different ways in which water gets contaminated? So answer is water gets contaminated by the action of by the addition of first one is agricultural chemicals, so from this farmers use excessive amounts of pesticides and fertilizers to increase crop production. These chemicals get carried away to the water bodies due to rains and floods, which lead to water pollution. Second one is industrial waste. Industrial waste, agricultural chemicals and industrial waste. Siga industries release harmful chemical waste into water source, thereby polluting them. Third one is sewage waste. Waste material from kitchens,
toilets and laundry source are also responsible for contaminating water. Yes, what are the different ways in which water gets contaminated. So ಇಲ್ಲಿ ಯಾವ ವೇಸ್ ಅಲ್ಲಿ ವಾಟರ್ ಅನ್ನೋದು ಕಂಟಾಮಿನೇಟ್ ಆಗುತ್ತೆ ಅಂತ ಕೇಳಿದ್ದಾರೆ ಕ್ವಶನ್. ಸೊ ಆನ್ಸರ್ ಇಸ್ ಫಸ್ಟ್ ಒನ್ ಇಸ್ ಅಗ್ರಿಕಲ್ಚರ್ ಕೆಮಿಕಲ್ಸ್ ಇಂದ. ಯಾವ ರೀತಿ ಅಗ್ರಿಕಲ್ಚರ್ ಕೆಮಿಕಲ್ಸ್ ಇಂದ ವಾಟರ್ ಅನ್ನೋದು ಪಲ್ಯೂಟ್ ಆಗುತ್ತೆ ಅಥವಾ ಕಂಟಾಮಿನೇಟೆಡ್ ಆಗುತ್ತೆ ಅಂದ್ರೆ farmers use excessive amounts of pesticides and fertilizers. So ಈ ಏನಕ್ಕೆ ಟು ಇನ್ಕ್ರೀಸ್ ಕ್ರಾಪ್ ಪ್ರೊಡಕ್ಷನ್, ಕ್ರಾಪ್ದು ಅವ್ರಿಗೆ ಬೆಳೆ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಫಾರ್ಮರ್ಸ್ ಪೆಸ್ಟಿಸೈಡ್ಸ್ನ ಮತ್ತೆ ಫರ್ಟಿಲೈಸರ್ಸ್ನ ತುಂಬ ಯೂಸ್ ಮಾಡ್ತಾರೆ. ಓಕೆ, ಟು ಇನ್ಕ್ರೀಸ್ ಕ್ರಾಪ್ ಪ್ರೊಡಕ್ಷನ್. ದೀಸ್ ಕೆಮಿಕಲ್ಸ್ ಗೆಟ್ ಕ್ಯಾರಿಡ್ ಅವೇ ಟು ದ ವಾಟರ್ ಬಾಡೀಸ್. ಸೊ ಇದು ಈ ಕೆಮಿಕಲ್ಸ್ ಅನ್ನೋದು ವಾಟರ್ ಬಾಡೀಸ್ ಅನ್ನೋವು ಕ್ಯಾರಿ ಮಾಡ್ತವೆ ಡ್ಯೂ ಟು ರೈನ್ಸ್ ಆ್ಯಂಡ್ ಫ್ಲಡ್ಸ್. ಸೊ ಡ್ಯೂ ಟು ರೈನ್ಸ್ ಮತ್ತು ಫ್ಲಡ್ಸ್ ಇಂದ ಅವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಪೆಸ್ಟಿಸೈಡ್ಸ್ ಅಥವಾ ಫರ್ಟಿಲೈಸರ್ಸ್ ಅನ್ನೋದನ್ನ ಕ್ಯಾರಿ ಮಾಡುತ್ತೆ, ವಿಚ್ ಲೀಡ್ಸ್ ಟು ದ ವಾಟರ್ ಪಲ್ಯೂಷನ್. ಅದು ವಾಟರ್ ಪಲ್ಯೂಷನ್ಗೆ ಲೀಡ್ ಮಾಡುತ್ತೆ. ವಾಟರ್ ಪಲ್ಯೂಷನ್ ಇದರಿಂದ ಅಗ್ರಿಕಲ್ಚರ್ ಕೆಮಿಕಲ್ಸ್ ಇಂದ ವಾಟರ್ ಪಲ್ಯೂಷನ್ ಅನ್ನೋದು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಇಂಡಸ್ಟ್ರಿಯಲ್ ವೇಸ್ಟ್. ಈ ಇಂಡಸ್ಟ್ರಿಯಲ್ ವೇಸ್ಟ್ ಇಂದ ಯಾವ ರೀತಿ ಪಲ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ, ಇಂಡಸ್ಟ್ರೀಸ್ ರಿಲೀಸ್ ಹಾರ್ಮ್ಫುಲ್ ಕೆಮಿಕಲ್ ವೇಸ್ಟ್ ಇನ್ ಟು ವಾಟರ್ ಸೋರ್ಸ್. ಸೊ ಈ ಇಂಡಸ್ಟ್ರೀಸ್ ಅನ್ನೋದು ಅದರಲ್ಲಿರೋ ಅದರಿಂದ ಬರುವಂಥ ಇಂಡಸ್ಟ್ರೀಸ್ ಇಂದ ಬರುವಂಥ ಟಾಕ್ಸಿಕ್ ಕೆಮಿಕಲ್ಸ್ ಏನಿರೋ ಅದನ್ನೆಲ್ಲನೂ ವಾಟರ್ಗೆ ಇವರು ಡಿಸ್ಚಾರ್ಜ್ ಮಾಡ್ತಾರೆ. ದೇ ಬೈ ಪಲ್ಯೂಟಿಂಗ್ ದೆಮ್. ಸೊ ವಾಟರ್ ಅಲ್ಲಿ ಡಿಸ್ಚಾರ್ಜ್ ಮಾಡ್ತಿದ್ದಾರೆ ಟಾಕ್ಸಿಕ್ ಕೆಮಿಕಲ್ಸ್ ಅಂತ ಹೇಳಿದ್ರೆ ಆ ವಾಟರ್ ಅದು ಕಂಟಾಮಿನೇಟೆಡ್ ಆಗ್ತಾ ಇದೆ ಅಲ್ವಾ, ಕಂಟಾಮಿನೇಟೆಡ್ ಆಗ್ತಾ ಇದೆ ಅಥವಾ ಪಲ್ಯೂಷನ್ ಅನ್ನೋದು ಆಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಒನ್ ಸೀವೇಜ್ ವೇಸ್ಟ್. ಸೀವೇಜ್ ವೇಸ್ಟ್ ಇಂದ ಸಹ ಪಲ್ಯೂಷನ್ ಅನ್ನೋದು ಆಗ್ತಾ ಇದೆ. ವೇಸ್ಟ್ ಮೆಟೀರಿಯಲ್ಸ್ ಫ್ರಮ್ ಕಿಚನ್, ಟಾಯ್ಲೆಟ್ ಆ್ಯಂಡ್ ಲಾಂಡ್ರಿ ಸೋರ್ಸು. ಏನು ವೇಸ್ಟ್ ಮೆಟೀರಿಯಲ್ಸ್ ನಮಗೆ ಕಿಚನಲ್ಲಿ ಆ್ಯಂಡ್ ಟಾಯ್ಲೆಟ್ಸಲ್ಲಿ ಏನು ಸಿಗುತ್ತೋ ಆ್ಯಂಡ್ ಲಾಂಡ್ರೀಸಲ್ಲಿ ಏನೇನು ಸೀವೇಜ್ ವೇಸ್ಟ್ ಸಿಗುತ್ತೋ ಅದೆಲ್ಲನೂ ನಮಗೆ ಈ ಕಂಟಾಮಿನೇಟಿಂಗ್ ವಾಟರ್ ಅನ್ನೋದಕ್ಕೆ ಸೋರ್ಸ್ ಆಗುತ್ತೆ. ಸೊ ಕಂಟಾಮಿನೇಟಿಂಗ್ ವಾಟರ್ ಅನ್ನೋದಕ್ಕೆ ಇವೆಲ್ಲ ಪಲ್ಯೂಟೆಂಟ್ಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್. ವಾಟ್ ಮೀನ್ಸ್ ಕೆಮಿಕಲ್ ಡಿಫ್ರೆಂಟ್ ವೇಸ್ ಇನ್ ವಿಚ್ ವಾಟರ್ ಗೆಟ್ಸ್ ಕಂಟಾಮಿನೇಟೆಡ್. ಇನ್ ಯಾವ್ಯಾವ ವೇಸ್ ಅಲ್ಲಿ ನಮಗೆ ವಾಟರ್ ಅನ್ನೋದು ಕಂಟಾಮಿನೇಟ್ ಆಗುತ್ತೆ ಅಥವಾ ಯಾವ್ಯಾವ ರೀತಿಯಲ್ಲಿ ನಮಗೆ ಈ ಪಲ್ಯೂಷನ್ ಅನ್ನೋದು ಕಾಸ್ ಆಗುತ್ತೆ ವಾಟರ್ಗೆ ಅಂತ. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಇಸ್ question number 2. At an individual level, how can you help reduce air pollution? Answer is an individual can reduce air pollution
by, first one is avoiding the use of cars as much as possible. And by using public transport whenever possible. And second one is by not using vehicles for short distance. And third one is by using clean fuels such as LPG and CNG instead of diesel and petrol. Fourth one is always disposing the garbage properly and not burning it. And fifth one is controlling the emissions from vehicles and household chimneys. Okay, so this is the answer. So what is the question? At an individual level, how can you help reduce air pollution? So ನಾವು ಒಬ್ಬೊಬ್ಬರೇ ಆಗಿ ಇಂಡಿವಿಜುವಲ್ ಆಗಿ ಯಾವ ರೀತಿ ಹೇರ್ ಪಲ್ಯೂಷನ್ ಅನ್ನೋದನ್ನ ಕಂಟ್ರೋಲ್ ಮಾಡ್ಬೋದು ಅಥವಾ ಕಮ್ಮಿ ಮಾಡ್ಬೋದು. ಆ್ಯಂಡ್ ಆನ್ಸರ್ ಇಸ್ ಆನ್ ಇಂಡಿವಿಜುವಲ್ ಕ್ಯಾನ್ ರೆಡ್ಯೂಸ್ ಏರ್ ಪಲ್ಯೂಷನ್. ಸೊ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರೇ ಈ ಏರ್ ಪಲ್ಯೂಷನ್ ಅನ್ನೋದನ್ನ ಕಂಟ್ರೋಲ್ ಮಾಡ್ಬೋದು, ರೆಡ್ಯೂಸ್ ಕಮ್ಮಿ ಮಾಡ್ಬೋದು. ಬೈ ಯಾವ ರೀತಿ ಅಂತ ಹೇಳಿದ್ರೆ, ಫಸ್ಟ್ ಒನ್ ಇಸ್ avoiding the use of cars as much as possible and by using public transport whenever possible. ಸೊ ನಾವು ಆದಷ್ಟಕ್ಕೆ ನಮಗೆ ಎಷ್ಟಾಗುತ್ತೋ ಅಷ್ಟು ಈ ವೆಹಿಕಲ್ಸ್ ಯೂಸ್ ಅನ್ನೋದನ್ನ ಕಮ್ಮಿ ಮಾಡಬೇಕು. ಓಕೆ, ವೆಹಿಕಲ್ಸ್ ಕಾರ್ಸ್ ಆಗಿರ್ಬೋದು, ಓಕೆ ಬೈಸಿಕಲ್ಸ್ ಆಗ್ಬೋದು, ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು, ಯೂಸ್ ಮಾಡೋದನ್ನ ಕಂಟ್ರೋಲ್ ಮಾಡಬೇಕು. ನಮಗೆ ಯಾವುದಾದ್ರೂ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಮಗೆ ಪಾಸಿಬಲ್ ಆದರೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸಲ್ಲಿ ನಾವು ಹೋಗಬೇಕು, ಬಸ್ಸಲ್ಲಿ ಎಲ್ಲ ಹೋಗಬೇಕು. ನಾವು ಕಾರ್ ಮತ್ತು ಇನ್ನು ಯಾವುದೇ ವೆಹಿಕಲ್ಸ್, ಸ್ಕೂಟರ್ಸ್, ಬೈಕ್ಸ್ ರೀತಿ ಯಾವುದೇ ವೆಹಿಕಲ್ಸ್ನ ಯೂಸ್ ಮಾಡಬಾರ್ದು. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಎಷ್ಟು ಮಟ್ಟಿಗೆ ಅವಾಯ್ಡ್ ಮಾಡೋಕ್ಕಾಗುತ್ತೋ ನಮ್ಮ ಕೈಲಿ ಅಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಬೈ ನಾಟ್ ಯೂಸಿಂಗ್ ವೆಹಿಕಲ್ಸ್ ಫಾರ್ ಶಾರ್ಟ್ ಡಿಸ್ಟೆನ್ಸ್. ಶಾರ್ಟ್ ಡಿಸ್ಟೆನ್ಸ್ಗೆಲ್ಲ ವೆಹಿಕಲ್ಸ್ ಅನ್ನೋದನ್ನ ಯೂಸ್ ಮಾಡಬಾರ್ದು. ಓಕೆ, 1 ಕಿಲೋಮೀಟರ್ ಅಂತ ಹೇಳಿದ್ರೆ ನಮಗೆ ಅಲ್ಲಿಗೆ ತುಂಬ ಒಂದು 5 ಮಿನಿಟ್ಸ್ ಬೇಗ ಬಿಟ್ಟರೆ, ಒಂದು 10 ಇಲ್ಲಾಂದರೆ ಹಾಫ್ ಆನ್ ಅವರ್ ಬೇಗ ಬಿಟ್ಟರು ಹೋಗ್ಬೋದು ಅಲ್ವಾ ನಾವು ಮನೆ. ಸೊ ಹಾಫ್ ಆನ್ ಅವರ್ ಬೇಗ ಬಿಟ್ಟು ಆರಾಮಾಗಿ ನಾವು ಸೈಕಲಲ್ಲಿ ಬೇಕಾದರೆ ಓಡಾಡ್ಬೋದು. ಓಕೆ, ಸೈಕಲಿಂದ ಯಾವುದೇ ರೀತಿಯ ಪಲ್ಯೂಷನ್ ಅನ್ನೋದು ಆಗಲ್ಲ. ಬಟ್ ವೆಹಿಕಲ್ಸಿಂದ, ಕಾರ್ಸಿಂದ ನಮಗೆ ಶಾರ್ಟ್ ಡಿಸ್ಟೆನ್ಸ್ ಆದರೂ ಸಹ ನಾವು ಈಗ
ಓಕೆ, ನಮ್ಮ ಊರಲ್ಲೇ ಇದೆ, ನಮ್ಮ ಒಂದು ವಿಲೇಜ್ ಅಂತ ಅಂದ್ಕೊಂಡ್ರೆ ಅಥವಾ ಒಂದು ಸಿಟಿ ಅಂತ ಹೇಳಿದ್ರೆ ಇಲ್ಲಿಂದ ಒಂದು 100 ಮೀಟರ್ಸ್ ಇರುತ್ತೆ ಅಥವಾ 200 ಮೀಟರ್ಸ್. ಸೊ ಇಲ್ಲಿಂದ 200 ಮೀಟರ್ಸ್ಗೆಲ್ಲ ನಾವು ಬೈಕ್ನೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಆದಷ್ಟು. ಆ್ಯಂಡ್ ಥರ್ಡ್ ಒನ್ ಇಸ್ ಬೈ ಯೂಸಿಂಗ್ ಕ್ಲೀನ್ ಫ್ಯೂಲ್ಸ್ ಸಚ್ ಆಸ್ LPG ಆ್ಯಂಡ್ CNG ಇನ್ಸ್ಟೆಡ್ ಆಫ್ ಡೀಸೆಲ್ ಆ್ಯಂಡ್ ಪೆಟ್ರೋಲ್. ಸೊ ಇಲ್ಲಿ ನಾವು ಪೆಟ್ರೋಲ್ಗೆ ಮತ್ತು ಡೀಸೆಲ್ಗೆ, ಓಕೆ, ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನೋದು ನಮಗೆ ತುಂಬ ಏರ್ ಪೊಲ್ಯೂಷನ್ ಅನ್ನೋದನ್ನು ಕಾಸ್ ಮಾಡುತ್ತೆ ಅಲ್ವಾ. ಸೊ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಏರ್ ಪೊಲ್ಯೂಷನ್ ಅನ್ನೋದನ್ನ ಕಮ್ಮಿ ಮಾಡಬೇಕು ಅಂದರೆ ಈ ಇನ್ಸ್ಟೆಡ್ ಆಫ್ ದಿಸ್, ಓಕೆ, ಪೆಟ್ರೋಲ್ ಮತ್ತು ಡೀಸೆಲ್ ಬದಲಾಗಿ ನಾವು LPG ಮತ್ತು CNG ಗ್ಯಾಸ್ಗಳನ್ನ, ಈ ಕ್ಲೀನ್ ಗ್ಯಾಸಸ್ನ ನಾವು ಯೂಸ್ ಮಾಡಬೇಕು. ಈ ಕ್ಲೀನ್ ಫ್ಯೂಯಲ್ಸ್ ಅನ್ನೋದನ್ನು ನಾವು ಯೂಸ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ always disposing the garbage properly and not burning it. ಸೊ ಈ ಗಾರ್ಬೇಜ್ ಅನ್ನೋದನ್ನ ಯಾವಾಗಲೂ ಅಷ್ಟೇ ಪ್ರಾಪರ್ ಆಗಿ ನಾವು ಅದನ್ನು ಡಿಸ್ಪೋಸಲ್ ಮಾಡಬೇಕು, ಬರ್ನ್ ಅನ್ನೋದನ್ನ ಮಾಡಬಾರ್ದು. ಆ್ಯಂಡ್ ಲಾಸ್ಟ್ ಒನ್ ಇಸ್ ಕಂಟ್ರೋಲಿಂಗ್ ದ ಎಮಿಷನ್ಸ್ ಫ್ರಮ್ ವೆಹಿಕಲ್ಸ್ ಆ್ಯಂಡ್ ಔಟ್ಸೋರ್ಡ್ ಚಿಮ್ನೈಸ್. ಸೊ ಈ ಕಂಟ್ರೋಲ್ ಮಾಡಬೇಕು, ಎಮಿಷನ್ಸ್ ಬರುತ್ತಲ್ವ, ಎಮಿಷನ್ ಆಗುತ್ತಲ್ವ ಗ್ಯಾಸಸ್ ಇವೆಲ್ಲನೂ. ಸೊ ಈ ಗ್ಯಾಸಸ್ ವೆಹಿಕಲ್ಸಿಂದ ಮತ್ತು ಚಿಮ್ನೀಸಿಂದ ಬರುವಂತಹ, ಓಕೆ, ಮನೆಯಲ್ಲಾಗಿರ್ಬೋದು ಅಥವಾ ಫ್ಯಾಕ್ಟರೀಸ್ ಆಗಿರ್ಬೋದು, ಚಿಮ್ನೀಸ್ ಅನ್ನೋದು ಇರುತ್ತೆ ಅಲ್ವಾ. ಸೊ ಇವು ಮತ್ತು ವೆಹಿಕಲ್ಸಿಂದ ಬರುವಂತಹ ಏನು ಆ ಸ್ಮೋಕ್ ಆಗಿರ್ಬೋದು, ಸೊ ಅವುಗಳನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್ ಇಸ್ ಕ್ವೆಶನ್ ನಂಬರ್ 3. Clear, transparent water is always fit for drinking. Comment. Answer is no. Clear and transparent water is not always fit for drinking. Water might appear clean, but it may contain some disease, causing microorganisms and other dissolved impurities hence it is advised to purify water before
drinking purification can be done by water purifying system water purifying systems or by boiling the water. ಸೊ ಇಲ್ಲಿ ಏನ್ ಕ್ವೆಶನ್ ಕೇಳಿದ್ದಾರೆ, ಕ್ಲಿಯರ್ ಆಗಿರೋದು ಮತ್ತೆ ಟ್ರಾನ್ಸ್ಪರೆಂಟ್ ಆಗಿರುವಂತ ವಾಟರ್ ಅದು ನಮಗೆ ಫಿಟ್ ಆಗುತ್ತಾ, ಡ್ರಿಂಕಿಂಗ್ ಪರ್ಪಸ್ಗೆ ಯೂಸ್ ಆಗುತ್ತಾ, ಅದು ಕಾಮೆಂಟ್ ಮಾಡಿ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಆನ್ಸರ್ ಇಸ್ ನೋ. ಸೊ ಕ್ಲಿಯರ್ ಆಗಿರೋದು ಮತ್ತೆ ಟ್ರಾನ್ಸ್ಪರೆಂಟ್ ವಾಟರ್ ಏನಿರುತ್ತೋ ಅದು ಡ್ರಿಂಕಿಂಗ್ ಪರ್ಪಸ್ಗೆ ಯೂಸ್ ಆಗಲ್ಲ. ಬಿಕಾಸ್ ಕ್ಲಿಯರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ವಾಟರ್ ಇಸ್ ನಾಟ್ ಆಲ್ವೇಸ್ ಫಿಟ್ ಫಾರ್ ಡ್ರಿಂಕಿಂಗ್ ಅನ್ನೋದಕ್ಕೆ ಯೂಸ್ ಆಗಲ್ಲ. ಸೊ ವಾಟರ್ ಮೈಟ್ ಅಪಿಯರ್ ಕ್ಲೀನ್. ಸೊ ವಾಟರ್ ಬಂದ್ಬಿಟ್ಟು ಕ್ಲೀನ್ ಆಗಿ ನಮಗೆ ಅಪಿಯರ್ ಆಗ್ಬೋದು, ಬಟ್ ಇಟ್ ಮೇ ಕಂಟೈನ್ ಸಮ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್. ಸೊ ಅದರಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುವಂಥ ಜರ್ಮ್ಸ್ಗೆ ನಾವು ಅಥವಾ ಜರ್ಮ್ಸ್ ಆಗಿರ್ಬೋದು ಅಥವಾ ಪ್ಯಾರಾಸೈಟ್ಸ್ ಆಗಿರ್ಬೋದು, ಇವುಗಳಿಗೆ ಅಲ್ವಾ ನಾವು ಮೈಕ್ರೋ ಆರ್ಗನಿಸಮ್ಸ್ ಅಂತ ಹೇಳ್ತೀವಿ. ಸೊ ಈ ಮೈಕ್ರೋ ಆರ್ಗನಿಸಮ್ಸ್ ಅನ್ನೋದು ನಮಗೆ ಇದರಲ್ಲಿ ಕಾಣಿಸ್ತಾ ಇರ್ಬೋದು, ಕ್ಲಿಯರ್ ಆಗಿ ಇರುತ್ತೆ ಅಲ್ವಾ. ಕ್ಲಿಯರ್ ಆಗಿದ್ರೂ ಸಹ ಅದರಲ್ಲಿ ಡಿಸೀಸ್ ಕಾಸಿಂಗ್ ಮಾಡುವಂಥ ಮೈಕ್ರೋ ಆರ್ಗನಿಸಮ್ಸ್ ಅನ್ನೋದು ಪ್ರೆಸೆಂಟ್ ಆಗಿರುತ್ತೆ. ಆ್ಯಂಡ್ ಅದರ್ ಡಿಸಾಲ್ವ್ಡ್ ಇಂಪ್ಯೂರಿಟೀಸ್, ಬೇರೆ ಡಿಸಾಲ್ವ್ಡ್ ಇಂಪ್ಯೂರಿಟೀಸ್ ಅನ್ನೋದು ಸಹ ಅದರಲ್ಲಿ ಇಂಪ್ಯೂರಿಟೀಸ್ ಅನ್ನೋದು ಡಿಸಾಲ್ವ್ ಆಗಿರುತ್ತೆ. ಸೊ ಹೆನ್ಸ್ ಇಟ್ ಈಸ್ ಅಡ್ವೈಸ್ ಟು ಪ್ಯೂರಿಫೈ ವಾಟರ್ ಬಿಫೋರ್ ಡ್ರಿಂಕಿಂಗ್. ಸೊ ಅದಕ್ಕೆ ಈ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಇರುತ್ತೆ ಆ್ಯಂಡ್ ದೆನ್ ಡಿಸಾಲ್ವ್ಡ್ ಇಂಪ್ಯೂರಿಟೀಸ್ ಇರೋದ್ರಿಂದ ನಮಗೆ ವಾಟರ್ ಅನ್ನೋದು ನಮಗೆ ಕಣ್ಣಿಗೆ ಕ್ಲಿಯರ್ ಆಗಿ ಅಪಿಯರ್ ಆಗ್ಬೋದು, ಬಟ್ ಅದರಲ್ಲಿ ಇವಿರೋದ್ರಿಂದ ನಾವು ಯಾವಾಗಲೂ ಅಷ್ಟೇ ವಾಟರ್ ನಾವು ಕುಡಿಯೋಕೆ ಮುಂಚೆ ಪ್ಯೂರಿಫೈ ಅನ್ನೋದು ಮಾಡಿರಬೇಕು. ವಾಟರ್ನ ಪ್ಯೂರಿಫಿಕೇಶನ್ ಕ್ಯಾನ್ ಬಿ ಡನ್ ಬೈ ವಾಟರ್ ಪ್ಯೂರಿಫೈಯಿಂಗ್ ಸಿಸ್ಟಮ್. ಸೊ ಈ ಪ್ಯೂರಿಫಿಕೇಶನ್ ಅನ್ನೋದು ಯಾವ ರೀತಿ ಮಾಡ್ಬೋದು, ವಾಟರ್ ಪ್ಯೂರಿಫೈಯಿಂಗ್ ಸಿಸ್ಟಮ್ ರೀತಿಯಾದರೂ ಮಾಡ್ಬೋದು, ಆರ್ ಬೈ ಬಾಯ್ಲಿಂಗ್ ದ ವಾಟರ್ನ ಬಾಯ್ಲಿಂಗ್ ಮಾಡುವ ಮುಖಾಂತರ ಸಹ ಈ ಪ್ಯೂರಿಫಿಕೇಶನ್ ಅನ್ನೋದು ಮಾಡ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಕ್ವೆಶನ್ ನಂಬರ್ 4. Question number 4. You are a member of the municipal body of your town. Make a list of measures that would help your town to ensure the supply of clean water to all its residents. Answer is to ensure the supply of clean water to all residents. The following steps
must be taken. First one is the main water source must be built in clean surroundings and should be maintained properly. Second one is chemical methods such as chlorination must be used for purifying water. And third one is the area around water pipe must also be clean. Also be clean. So ಇಲ್ಲಿ ಏನು ಕ್ವೆಶನ್ ಕೇಳಿದ್ದಾರೆ, ಯು ಆರ್ ಎ ಮೆಂಬರ್ ಆಫ್ ದ ಮುನ್ಸಿಪಲ್ ಬಾಡಿ ಆಫ್ ಯುವರ್ ಟೌನ್. ಸೊ ನೀವು ನಿಮ್ಮ ಮುನ್ಸಿಪಲ್ ಬಾಡಿ ಏನಿರುತ್ತೋ ಅದಕ್ಕೆ ಓಕೆ ಮೆಂಬರ್ ಆಗಿದ್ರೆ ಮೇಕ್ ಎ ಲಿಸ್ಟ್ ಆಫ್ ಮೆಷರ್ಸ್ that would help your town to ensure the supply of a clean water to all its residents. So ಅಲ್ಲಿ ನೀವಿರುವಂಥ ಪ್ಲೇಸಲ್ಲಿ ಓಕೆ, ಸೊ ನೀವಿರುವಂಥ ಪ್ಲೇಸಲ್ಲಿ ಸೊ ನಿಮ್ಮ ಕ್ಲೀನ್ ವಾಟರ್ ಅನ್ನೋದು ನಿಮ್ಮ ಸುತ್ತಮುತ್ತ ಇರುವ ನಿಮ್ಮ ಊರಿನ ಅಥವಾ ನಿಮ್ಮ ವಿಲೇಜ್ಗೆ ಓಕೆ ಯಾವ ರೀತಿ ಕ್ಲೀನ್ ವಾಟರ್ ಅನ್ನೋದು ಹೋಗಬೇಕು ಆ್ಯಂಡ್ ಯಾವ್ಯಾವ ಮೆಷರ್ಸ್ನ ನೀವು ತಗೋತೀರಾ ಈ ಕ್ಲೀನ್ ವಾಟರ್ನ ಅವರಿಗೆ ಸಪ್ಲೈ ಮಾಡೋದಕ್ಕೆ ಓಕೆ ಅದನ್ನು ನೀವು ಲಿಸ್ಟ್ ಮಾಡಿ ಯಾವ್ಯಾವ ಮೆಷರ್ಸ್ನ ತಗೋತೀರಾ ಅಂತ ಕೇಳಿದ್ದಾರೆ. And answer is to ensure the supply of a clean water to all residents, the following steps must be taken. So ಈ ಸ್ಟೆಪ್ಸ್, ಈ ಫಾಲೋಯಿಂಗ್ ಸ್ಟೆಪ್ಸ್ ಏನಿದೆಯೋ, ಈ 3 ಸ್ಟೆಪ್ಸ್ ಏನಿದೆಯೋ ಇದನ್ನು ಮಸ್ಟ್ ಆಗಿ ನಾವು ಫಾಲೋ ಮಾಡಬೇಕು ಟು ensure the supply of a clean water to all residents. First one is the main water source must be built in a clean surroundings and should be maintained ಪ್ರಾಪರ್ಲಿ. ಸೊ ನಾವು ಈ ವಾಟರ್ ಸೋರ್ಸ್ ಅನ್ನೋದನ್ನ ಎಲ್ಲಿ ಬಿಲ್ಟ್ ಮಾಡಬೇಕು ಅಂದರೆ ಕ್ಲೀನ್ ಆಗಿರುವಂಥ ಸರೌಂಡಿಂಗ್ಸ್, ಅದ್ರ ಸರೌಂಡಿಂಗ್ಸ್ ನಾವೆಲ್ಲಿ ಇಡ್ತಿದೀವೋ ವಾಟರ್ ಸೋರ್ಸ್ನ ಅದ್ರ ಸರೌಂಡಿಂಗ್ಸ್ ಎಲ್ಲ ತುಂಬ ಕ್ಲೀನ್ ಆಗಿರುವಂಗೆ ನೋಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ತುಂಬ ಪ್ರಾಪರ್ ಆಗಿ ಸಹ ಮೇಂಟೈನ್ ಮಾಡಬೇಕು, ಅಲ್ಲಿ ಕ್ಲೀನ್ನೆಸ್ ಅನ್ನೋದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಬೇಕು. ಸೆಕೆಂಡ್ ಒನ್ ಇಸ್ ಕೆಮಿಕಲ್ ಮೆಥಡ್ಸ್ ಸಚ್ ಆಸ್ ಕ್ಲೋರಿನೇಷನ್ ಮಸ್ಟ್ ಬಿ ಯೂಸ್ಡ್ ಫಾರ್ ಪ್ಯೂರಿಫೈಯಿಂಗ್ ವಾಟರ್. ಸೊ ಇಲ್ಲಿ ಕೆಮಿಕಲ್ ಮೆಥಡ್ಸ್ ಅನ್ನೋದು ಯೂಸ್ ಮಾಡಬೇಕು. ನಾವು ವಾಟರ್ನ ಸಪ್ಲೈ ಮಾಡಬೇಕು ಅಂದಾಗ ಅಥವಾ ವಾಟರ್ನ ಪ್ಯೂರಿಫೈ ಮಾಡಬೇಕು, ಕ್ಲೀನ್ ವಾಟರ್ನ ನಾವು ಸಪ್ಲೈ ಮಾಡಬೇಕು, ವಾಟರ್ನ ಪ್ಯೂರಿಫೈ ಮಾಡಬೇಕು ಅಂದರೆ ನಾವು ಮಸ್ಟ್ ಆಗಿ ಕೆಮಿಕಲ್ ಮೆಥಡ್ಸ್ ಅನ್ನೋದನ್ನ ಯೂಸ್ ಮಾಡಬೇಕು. ಫಿಸಿಕಲ್ ಮೆಥಡ್ ಅಂದರೆ ನಮಗೆ ಫಿಲ್ಟ್ರೇಷನ್ ಅಲ್ವಾ. ಸೊ ಈ ಫಿಲ್ಟ್ರೇಷನ್ ಇಂದ ನಮಗೆ ಏನು ನಮಗೆ ಕಾಣಿಸುತ್ತೋ ಅದು ಮಾತ್ರ ಫಿಲ್ಟರ್ ಆಗುತ್ತೆ, ಬಟ್ ಈ ಮೈಕ್ರೋ ಆರ್ಗನಿಸಮ್ಸ್ ಇವೆಲ್ಲ ಫಿಲ್ಟರ್ ಆಗಲ್ಲ. ಸೊ ನಾವು ಇಲ್ಲಿ ಕೆಮಿಕಲ್ ಮೆಥಡ್ಸ್ ಅನ್ನೋದನ್ನ ಯೂಸ್ ಮಾಡಬೇಕು. ಯಾವ ಅದು ಕೆಮಿಕಲ್ ಮೆಥಡ್ ಅಂದರೆ ಕ್ಲೋರಿನೇಷನ್ ಅನ್ನೋ ಕೆಮಿಕಲ್ ಮೆಥಡ್ ಅನ್ನೋದನ್ನ ಯೂಸ್ ಮಾಡಬೇಕು ಟು ಪ್ಯೂರಿಫೈಯಿಂಗ್ ವಾಟರ್ನ ಪ್ಯೂರಿಫೈ ಮಾಡೋದಕ್ಕೋಸ್ಕರ. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ದ ಏರಿಯಾ ಅರೌಂಡ್ ವಾಟರ್ ಪೈಪ್ಸ್ ಮಸ್ಟ್ ಆಲ್ಸೋ ಬಿ ಕ್ಲೀನ್. ಸೊ ಈ ಏರಿಯಾ ಏನಿರುತ್ತೋ ಈ ವಾಟರ್ ಪೈಪ್ಸ್ ಹತ್ರ ಅದು ಸಹ ಕ್ಲೀನ್ ಆಗಿರೋ ಹಾಗೆ ನೋಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಕ್ವೆಶ್ಚನ್ ನಂಬರ್ 5.
Question number 5. Explain the difference between pure air and polluted air. ಸೊ ಇಲ್ಲಿ ನಾವು ಡಿಫ್ರೆನ್ಸ್ ಬಿಟ್ವೀನ್ ನ ಹೇಳಿ, ಪ್ಯೂರ್ ಏರ್ಗೆ ಮತ್ತೆ ಪಲ್ಯೂಟೆಡ್ ಏರ್ಗೆ ಡಿಫ್ರೆನ್ಸ್ ಬಿಟ್ವೀನ್ ಏನು ಅಂತ ಕೇಳಿದ್ದಾರೆ. ಓಕೆ, ಆನ್ಸರ್ ಈಸ್ ಪ್ಯೂರ್ ಏರ್ contains around 78% of nitrogen and 21% of oxygen and 0.03% of carbon dioxide. Other gases such as argon, methane, ozone and water vapors. Water vapors are also present in small quantities. In small quantities. When this composition of air, when this composition of air is altered by the addition of harmful substances or gases such as nitrogen dioxide, sulfur dioxide, carbon monoxide, and particulate matter then the air is said to be polluted. So explain the difference between pure air andre enu, polluted air andre enu anta difference enu explain ಮಾಡಿ ಅಂತ ಕೇಳಿದ್ದಾರೆ question. So answer is pure air contains around 78% of nitrogen. So ಇಲ್ಲಿ 78% ಅಷ್ಟು ನೈಟ್ರೋಜನ್ ಅನ್ನೋದು ಪ್ಯೂರ್ ಏರ್ ಅಲ್ಲಿ ಇರುತ್ತೆ. ಪ್ಯೂರ್ ಏರ್ ಅಲ್ಲಿ ಏನೇನಿರುತ್ತೆ, 78% ಅಷ್ಟು ನೈಟ್ರೋಜನ್ ಇರುತ್ತೆ and 21% ಅಷ್ಟು ಆಕ್ಸಿಜನ್ ಅನ್ನೋದು ಇರುತ್ತೆ and 0.03% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ and ಬೇರೆ ಬೇರೆ ಗ್ಯಾಸಸ್ ಅನ್ನೋದು ಆರ್ಗಾನ್, ಮೀಥೇನ್, ಓಝೋನ್ and ವಾಟರ್ ವೇಪರ್ಸ್ ಅನ್ನೋದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಓಕೆ,
ಸೊ ಪ್ಯೂರ್ ಏರ್ ಅಲ್ಲಿ ಏನಿರುತ್ತೆ 78% ಅಷ್ಟು ನೈಟ್ರೋಜನ್ ಇರುತ್ತೆ ಆ್ಯಂಡ್ 21% ಅಷ್ಟು ಆಕ್ಸಿಜನ್ ಇರುತ್ತೆ ಆ್ಯಂಡ್ 0.03% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಇರುತ್ತೆ ಆ್ಯಂಡ್ ಬೇರೆ ಗ್ಯಾಸಸ್ ಸಚ್ ಆಸ್ ಆರ್ಗಾನ್ ಮೀಥೇನ್ ಓಝೋನ್ ಆ್ಯಂಡ್ ವಾಟರ್ ವೇಪರ್ಸ್ ಅನ್ನೋದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಅದನ್ನ ನಾವು ಪ್ಯೂರ್ ಏರ್ ಅಂತ ಹೇಳ್ತೀವಿ. ಓಕೆ, when this composition of a air is altered by the addition of a harmful substances or a gases, ಓಕೆ, ಯಾವಾಗ ಇದು ಓಕೆ ಈ ಕಾಂಪೋಸಿಷನ್ ಅನ್ನೋದು ಚೇಂಜ್ ಆಗುತ್ತೋ, ಓಕೆ, ಯಾವಾಗ ಚೇಂಜ್ ಆಗುತ್ತೆ ಅಂದ್ರೆ ಬೇರೆ ಬೇರೆ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಅನ್ನೋದು ಆಡ್ ಆದಾಗ ಅಥವಾ ಗ್ಯಾಸಸ್ ಅನ್ನೋದು ಅದರಲ್ಲಿ ಆಡ್ ಆದಾಗ, ಯಾವ್ಯಾವ ಗ್ಯಾಸಸ್, ನೈಟ್ರೋಜನ್ ಡೈಆಕ್ಸೈಡ್ ಅಂಡ್ ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೋನಾಕ್ಸೈಡ್ ಅಂಡ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಅನ್ನೋವು ಈ ಏರ್ ಅಲ್ಲಿ ಓಕೆ ಹೋಗಿ ಈ ಕಾಂಪೋಸಿಷನ್ ನ ಚೇಂಜ್ ಮಾಡಿದ್ರೆ, ಓಕೆ, ಈ ಕಾಂಪೋಸಿಷನ್ ಅನ್ನೋದನ್ನ ಚೇಂಜ್ ಮಾಡಿದ್ರೆ ಅದನ್ನ ನಾವು ಪಲ್ಯೂಟೆಡ್ ಏರ್ ಅಂತ ಹೇಳ್ತೀವಿ. ಓಕೆ, ಸೊ ಪ್ಯೂರ್ ಏರ್ ಅನ್ನೋದು 78% ಅಷ್ಟು ನಮಗೆ ನೈಟ್ರೋಜನ್ ಇರುತ್ತೆ ಆ್ಯಂಡ್ 21% ಅಷ್ಟು ಆಕ್ಸಿಜನ್ ಇರುತ್ತೆ ಆ್ಯಂಡ್ 0.03% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಮತ್ತು ಬೇರೆ ಗ್ಯಾಸಸ್ ಸಚ್ ಆಸ್ ಆರ್ಗಾನ್, ಮೀಥೇನ್, ಓಝೋನ್ ಆ್ಯಂಡ್ ವಾಟರ್ ವೇಪರ್ಸ್ ಸಹ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಇದನ್ನ ನಾವು ಪ್ಯೂರ್ ಏರ್ ಅಂತ ಹೇಳ್ತೀವಿ. ಈ ಕಾಂಪೋಸಿಷನ್ ಚೇಂಜ್ ಆಗಿ ನಮಗೆ ಅಲ್ಲಿ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಅಥವಾ ಗ್ಯಾಸಸ್ ಅಲ್ಲಿ ಬಂದಿದೆ ಸಚ್ ಆಸ್ ನೈಟ್ರೋಜನ್ ಡೈಆಕ್ಸೈಡ್ ಅಂಡ್ ಸಲ್ಫರ್ ಡೈಆಕ್ಸೈಡ್ ಅನ್ನೋದು ನಮಗೆ ಕಾರ್ಬನ್ ಮೋನಾಕ್ಸೈಡ್ ಇವೆಲ್ಲ ನಮಗೆ ಬಂದಿದೆ ಅಂತ ಹೇಳಿದ್ರೆ ದಟ್ ಇಸ್ ಪಲ್ಯೂಟೆಡ್ ಏರ್. ಏರ್ ಅನ್ನೋದು ಪಲ್ಯೂಟ್ ಆಗಿದೆ ಅಂತ ಹೇಳ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಕ್ವೆಶ್ಚನ್ ನಂಬರ್ 6. Question number 6. Explain circumstances leading to rain as acid rain. Acid rain. How does acid rain affect us? Affect us. ಯಾವ ರೀತಿ ನಮಗೆ ಈ ಸರ್ಕಮ್ಸ್ಟೆನ್ಸಸ್ ಆಫ್ ಎಕ್ಸ್ಪ್ಲೈನ್ ಸರ್ಕಮ್ಸ್ಟೆನ್ಸಸ್ ಲೀಡಿಂಗ್ ಟು ದ ಆಸಿಡ್ ರೈನ್, ಏನೇನು ಸರ್ಕಮ್ಸ್ಟೆನ್ಸಸ್ ಎಲ್ಲ ಆಸಿಡ್ ರೈನ್ಗೆ ಕಾರಣ ಆಗುತ್ತೆ ಆ್ಯಂಡ್ ದೆನ್ ಹೌ ಡಸ್ ಆಸಿಡ್ ರೈನ್ ಅನ್ನೋದು ಅಫೆಕ್ಟ್ ಮಾಡುತ್ತೆ ನಮಗೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, and the answer is burning of fossil fuels such as coal and diesel releases a variety of pollutants such as sulfur dioxide and nitrogen dioxide. Into the atmosphere. These pollutants react with water vapor present in the atmosphere
to form sulfuric acid and nitric acid. Respectively. These acids come down with the rain, thereby resulting in acid rain. Effects of acid rain. First one is acid rains damage crops. Second one is acid rains corrode building and structures, especially those made of marble, such as Taj Mahal. ಓಕೆ, ಸೊ ಯಾವ್ಯಾವ ಸರ್ಕಮ್ಸ್ಟೆನ್ಸಸ್ ನಮ್ಮ ಆಸಿಡ್ ರೈನ್ಗೆ ಕಾರಣ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಆ್ಯಂಡ್ ಯಾವ ಎಫೆಕ್ಟ್ ಇದು ಯಾವ ರೀತಿ ನಮಗೆ ಅಫೆಕ್ಟ್ ಅನ್ನೋದು ಮಾಡುತ್ತೆ ಈ ಆಸಿಡ್ ರೈನ್ ಅನ್ನೋದು ಅಂತ ಕೇಳಿದ್ದಾರೆ ಕ್ವೆಶನ್. The answer is burning of fossil fuels such as coal and diesel releases a variety of pollutants. ಸೊ ಈ ಬರ್ನಿಂಗ್ ಮಾಡೋದ್ರಿಂದ ಫಾಸಿಲ್ ಫ್ಯೂಯಲ್ಸ್, ಕೋಲ್ ಮತ್ತು ಡೀಸೆಲ್, ಪೆಟ್ರೋಲ್ ಇವುಗಳನ್ನೆಲ್ಲ ನಾವು ಬರ್ನ್ ಮಾಡೋದ್ರಿಂದ ಅಲ್ಲಿ ನಮಗೆ ತುಂಬ ಪಲ್ಯೂಟೆಂಟ್ಸ್ ಅನ್ನೋದು ನಮಗೆ ರಿಲೀಸ್ ಆಗುತ್ತೆ. ಸಚ್ ಆಸ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಡೈಆಕ್ಸೈಡ್. ಸೊ ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಅನ್ನೋದು ಈ ಫಾಸಿಲ್ ಫ್ಯೂಯಲ್ಸ್ನ ನಾವು ಬರ್ನ್ ಮಾಡಿದಾಗ ಇದೆಲ್ಲನೂ ಪ್ರೊಡ್ಯೂಸ್ ಆಗುತ್ತೆ, ಇದೆಲ್ಲ ಲಿಬರೇಟ್ ಆಗುತ್ತೆ ಆ್ಯಂಡ್ ಅಟ್ಮಾಸ್ಫಿಯರ್ಗೆ ಹೋಗುತ್ತೆ ಇದೆಲ್ಲನೂ. The pollutants reacts with water vapor present in the atmosphere to form sulfuric acid and nitric acid respectively. So ಈ pollutants ಏನಿದೆಯೋ ದಟ್ ಇಸ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಡೈಆಕ್ಸೈಡ್, ಇವು ಅಟ್ಮಾಸ್ಫಿಯರಲ್ಲಿ ಇರುವಂಥ ವಾಟರ್ ವೇಪರ್ಸ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಸಲ್ಫ್ಯೂರಿಕ್ ಆಸಿಡ್ನ ಮತ್ತು ನೈಟ್ರಿಕ್ ಆಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ. These acids come down with the rain. ಸೊ ಈ ಆಸಿಡ್ಸು ರೈನ್ ಮುಖಾಂತರ ಕೆಳಗಡೆಗೆ ಬರುತ್ತೆ, thereby resulting in ಆಸಿಡ್ ರೈನ್. ಸೊ ಆ ಆಸಿಡ್ ರೈನ್ನ ನಾವು ಏನು ರೈನ್ ಬರುತ್ತೋ ಈ ಆಸಿಡ್ಸಿಂದ, ಓಕೆ, ಸೊ ಅದನ್ನೇ ನಾವು ಆಸಿಡ್ ರೈನ್ಸ್ ಅಂತ ಹೇಳ್ತೀವಿ. ಸೊ ಏನೇನು ಎಫೆಕ್ಟ್ ಕೊಡುತ್ತೆ, ಎಫೆಕ್ಟ್ಸ್ ಆಫ್ ಆಸಿಡ್ ರೈನ್, ಏನೇನು ಎಫೆಕ್ಟ್ ಈ ಆಸಿಡ್ ರೈನ್ ಅನ್ನೋದು ಏನೇನು ಎಫೆಕ್ಟ್ನ ಕೊಡುತ್ತೆ ನಮಗೆ ಅಂದರೆ, ಆಸಿಡ್ ರೈನ್ಸ್ ಡ್ಯಾಮೇಜ್ ಕ್ರಾಪ್ಸ್ನ ಡ್ಯಾಮೇಜ್ ಮಾಡುತ್ತೆ, ಬೆಳೆಗಳನ್ನು ಡ್ಯಾಮೇಜ್ ಮಾಡುತ್ತೆ ಈ ಆಸಿಡ್ ರೈನ್ ಅನ್ನೋದು. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಆಸಿಡ್ ರೈನ್ ಕರೋಡ್ ಬಿಲ್ಡಿಂಗ್ಸ್ ಆ್ಯಂಡ್ ಸ್ಟ್ರಕ್ಚರ್ ಎಸ್ಪೆಷಲಿ ದೋಸ್ ಮೇಡ್ ಆಫ್ ಮಾರ್ಬಲ್ಸ್. ಸೊ ಈ ಆಸಿಡ್ ರೈನ್ಸ್ ಅನ್ನೋದು ಕರೋಡ್ ಮಾಡುತ್ತೆ ಬಿಲ್ಡಿಂಗ್ಸ್ನ ಮತ್ತು ಸ್ಟ್ರಕ್ಚರ್ಸ್ನ, ಇದು ಕರೋಡ್ ಮಾಡುತ್ತೆ, ಕಲರ್ಸ್ನ ಚೇಂಜ್ ಮಾಡುತ್ತೆ. ಓಕೆ, ಸೊ ಯಾವ ರೀತಿ ಎಕ್ಸಾಂಪಲ್ ಇಸ್ ತಾಜ್ ಮಹಲ್. ಸೊ ತಾಜ್ ಮಹಲ್ ಯಾವ ರೀತಿ ಈಗ ಯೆಲ್ಲೋ ಕಲರ್ ಆಗಿ ಹೋಗ್ತಾ ಇದೆ ಅಲ್ವಾ, ವೈಟ್ ಕಲರ್ ಮಾರ್ಬಲ್ಸ್ ಎಲ್ಲ. ಸೊ ಆ ರೀತಿ ಇದು ಈ ಆಸಿಡ್ ರೈನ್ ಅನ್ನೋದು ಈ ರೀತಿ ಕರೋಡ್ ಅನ್ನೋದು ಮಾಡುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಇಸ್ ಕ್ವೆಶನ್ ನಂಬರ್ 7. ಸೊ ಇದನ್ನು ನಾವು ಲೇಟರ್ ಡಿಸ್ಕಸ್ ಮಾಡೋಣ. ಓಕೆ, ರಿಮೈನಿಂಗ್ ಕ್ವೆಶನ್ಸ್ ಎಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ,
ಥ್ಯಾಂಕ್ ಯು.